ನಮಸ್ಕಾರ ವೀಕ್ಷಕರೇ. ಯಾದಗಿರಿ ನಮ್ಮ ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ವಾರ್ಡ್ ನಂಬರ್ 22ರಲ್ಲಿ ವಾಸವಾದಂತಹ ಮತ್ತು ಸಮಾಜ ಸೇವಕರಾದ BJP ಕಾರ್ಯದರ್ಶಿಯಾದ ಶ್ರೀ ಸಿದ್ದಪ್ಪನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇಂಡಿಯಾ ಪರವಾಗಿ ಹಾಗೆ ಮತ್ತು ನಮ್ಮ ವೀಕ್ಷಕರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಹೊರಡಿಸುತ್ತೇವೆ. ಸರ್, ಮೊಟ್ಟ ಮೊದಲ ಬಾರಿಗೆ ನಾನು ಒಂದು ಪ್ರಶ್ನೆ ನಮ್ಮ ವೀಕ್ಷಕರ ಕಡೆಯಿಂದ ಮತ್ತು ನಮ್ಮ ಕಡೆಯಿಂದ ಒಂದು ಪ್ರಶ್ನೆಗಳನ್ನು ಕೇಳಬೇಕಂತ ಹೇಳಿದ್ದೀನಿ. ನಾವು ಪೊಲಿಟಿಕಲ್ ಕ್ಯಾರಿಯರು ಮತ್ತು ಈ ಸಮಾಜ ಸೇವೆಗಳಲ್ಲಿ, ರಾಜಕೀಯದಲ್ಲಿ ಮತ್ತು ಸಮಾಜ ಸೇವೆಗಳಲ್ಲಿ ನಾವು ಮೊಟ್ಟ ಮೊದಲ ಬಾರಿಗೆ ಯಾವಾಗ ಮತ್ತು ಹೇಗೆ ಪ್ರವೇಶವನ್ನು ಮಾಡಿದ್ದೀರಿ? ನಾವು 2007ರಲ್ಲಿ BJP ಚುನಾವಣೆ ಬಂದು ಮುನ್ಸಿಪಾಲಿಟಿ ಕೌನ್ಸಿಲರ್ ಚುನಾವಣೆ ಆ ಟೈಮ್ನಲ್ಲಿ ನಮ್ಮ ಆತ್ಮೀಯರಾದ ಮಲ್ಲನಗೌಡ ಉಕ್ಕಿನಾಳರವರು ನಮ್ಮ ಪರಿಚಯ ಅವರು ಕರೆದಗಿಸಿ ಈ ಥರ ಟಿಕೆಟ್ ಇದೆ, SC ರಿಸರ್ವ್ ಇದೆ, ನೀವು ನಿಂತುಕೋಗ್ಬೇಕು ಅಂತಂತ ಹೇಳಿಕೊಂಡಾಗ ಅದು ನಮ್ಮ ಮನೆಯವರಿಗೆ ಇದು ಮಾಡಿಕೊಂಡಗಿಸಿ ಎಲೆಕ್ಷನಲ್ಲಿ ಅವಕಾಶ ಮಾಡಿಕೊಟ್ರು. ಆ 2007ರಲ್ಲಿ ಎಲೆಕ್ಷನ್ಗೆ ರಾಜಕೀಯ ಎಂಟ್ರಿ ಮೊಟ್ಟ ಮೊದಲ ಬಾರಿಗೆ ತಾವು ಒಂದು ಪ್ರವೇಶವನ್ನು ಮಾಡಿದ್ದೀರಿ. ಸರಿ, ಈ ಪ್ರವೇಶ ಮಾಡೋಕ್ಕಿಂತ ಮುಂಚೆ ನಿಮ್ಮ ಮನಸ್ಸೊಳಗೆ ಏನಾದರೂ ಆ ಥರ ಒಂದು ಆಸೆಗಳನ್ನು ಏನಾದರೂ ಈ ಥರ ಸಮಾಜ ಸೇವೆ ಮಾಡಬೇಕು, ನಾನು ಏನಾದ್ರು ಒಂದು ಕೌನ್ಸಿಲರ್ ಆಗಿ ಆಯ್ಕೆ ಆಗಬೇಕು, ಒಂದು MLA ಆಗಬೇಕು, ಒಂದು MP ಆಗಬೇಕು, ಏನಾದರೂ ಈ ಥರ ಒಂದು ಆಸೆಗಳನ್ನು ಹುಟ್ಟಿತ್ತ ನಿಮ್ಮ ಮನಸ್ಸೊಳಗೆ? ಹುಟ್ಟಿದ್ದು. ನಮ್ಮ ಈ ವಾರ್ಡಿನಲ್ಲಿ ಭಾಳ ಪರಿಸ್ಥಿತಿ ಗಂಭೀರದಿಲ್ಲ, ಶೌಚಾಲಯ ಇಲ್ಲ, ಒಳಚರಂಡಿ ರಸ್ತೆ ಇಲ್ಲ, ಇವೆಲ್ಲ ನೋಡ್ಕೊಂಡೋಗಿಸಿ ನಾವು ಕೌನ್ಸಿಲರ್ ಆಗಿ ಈ ನಮ್ಮ ಸಮಾಜ ಆಗಲಿ ಇನ್ನಿತರ ಜನರಲ್ ಯಾವುದ್ರಿಗಾಗಲಿ ಅನುಕೂಲ ಮಾಡಿಕೊಡ್ಬೇಕು ಅಂತ ಆಸೆಯಿಂದ ನಾವು ಈ ಚುನಾವಣೆಗೆ ಎಂಟ್ರಿ ಆಗಿದ್ವಿ. ಅಂದರೆ ನೀವು ಮುಂಚೆನೇ ಒಂದು ಡಿಸೈಡ್ ಮಾಡಿಬಿಟ್ಟಿದ್ದೀರಿ, ನಮ್ಮ ಏರಿಯಾದ ನಮ್ಮ ಸರ್ಕಾರ ನನ್ನ ಕೈಗೆ ಬರಬೇಕು, ಬಂದರೆ ನಾನು ಒಂದು ಸ್ವಚ್ಛತೆಯನ್ನು ಮತ್ತು ಡೆವಲಪ್ಮೆಂಟ್ಗಳನ್ನು ನಮ್ಮ ಏರಿಯಾವನ್ನು ಒಂದು ಮುಂದೆ ಹಿಂದುಳಿದಿರೋದಂತಹ ಏರಿಯಾ ಮುಂದೆ ತರಬೇಕಂತ ಹೇಳಿ ತುಂಬ ನಿಮಗೆ ಆಸೆ ಮನಸ್ಸೊಳಗಿತ್ತು. ಹಾಗಾಗಿ ನೀವು 2 ಸಲ ಸ್ಪರ್ಧಿಸಿದ್ದೀರ. ನಮ್ಮ ವರದಿ ಪ್ರಕಾರ 2007 ಮತ್ತು 2013ನೇ ಇಸ್ವಿ ತನಕ 2013ನೇ ಇಸ್ವಿ ಮತ್ತು 2017ನೇ ಇಸ್ವಿಯಲ್ಲಿ 2 ಸಲ ನೀವು 2 ಬಾರಿ ನಿಮಗೆ ಅವಕಾಶ ಸಿಕ್ಕಿತ್ತು. ಈ ಸಲ ನಿಮಗೆ 2013ನೇ ಇಸ್ವಿಯಲ್ಲಿ ನಿಮ್ಮ ಧರ್ಮಪತ್ನಿಯಾದವರಿಗೆ ಒಂದು ಅವಕಾಶ ಸಿಕ್ತು. ಮಹಿಳೆಯ ಡಿವಿಷನ್ ಇರೋದ್ರಿಂದ ಅವರಿಗೆ ಒಂದು ಅವಕಾಶ ಇದೆ. ತಾವು ನಿಂತುಕೊಂಡು ಅವ್ರ ಜೊತೆಗೆ ಇದು ಮಾಡಿ. ಸರಿ, ತಾವು ಪೊಲಿಟಿಕಲ್ ಕ್ಯಾರಿಯರಿಗೆ ಬರೋಕ್ಕಿಂತ ಮುಂಚೆ ಅಥವಾ ಪೊಲಿಟಿಕಲ್ ಕ್ಯಾರಿಯರ್ 2007ನೇ ಇಸ್ವಿಗೆ ಬಂದ ಮೇಲೆ ಅದಕ್ಕಿಂತ ಮುಂಚೆ 2007ಕ್ಕಿಂತ ಮುಂಚೆ ಜನಸೇವೆಗಳನ್ನು ಏನಾರು ಮಾಡ್ತಾ ಬಂದಿದ್ದೀರಾ ತಾವು? 2007ರಿಂದ ಜನಸೇವೆ ಮಾಡಿಲ್ಲ. 2008ರಲ್ಲಿ ನಾನು ಸಮಾಜದ ಅಧ್ಯಕ್ಷನಾಗಿ ಮಾಡಿದ್ದೆ. ಸಮಾಜ ಅಧ್ಯಕ್ಷನಾಗಿ 8ರಲ್ಲಿ. ಅಂದರೆ ನೀವು 2007ನೇ ಆದಮೇಲೆ ನೀವು 8ಕ್ಕೆ ನಾವು ಪ್ರವೇಶ ಮಾಡಿದ ಮೇಲೆ ನೀವು ಜನಸೇವೆ ಸ್ಟಾರ್ಟ್ ಮಾಡಿದ್ವಿ. ಅದಾದ ನಂತರ ನಾವು ನಮ್ಮವರಾದಂಥ ಮಾಪಣ್ಣ ಮದ್ನೂರವರು ಈ ಸಮಾಜ ಸೇವೆ ಮಾಡೋಕ್ಕೊಂದು ಅವಕಾಶ ಮಾಡಿಕೊಟ್ರು 2008ರಿಂದ. ಆಮೇಲೆ ನೆರಾವಳಿ 9ರಲ್ಲಿ ನೆರಾವಳಿ ಆಯಿತು. ಇಲ್ಲಿ ಇಡೀ ನಮ್ಮ ಉತ್ತರ ಕರ್ನಾಟಕದಲ್ಲಿ ನೆರಾವಳಿ ಆಯಿತು. ಆ ಹೊಳೆಯಲ್ಲಿ ನಮ್ಮ ಜನಾಂಗದವರಿಗೆ ಮೇಲೆ ಬೇರೆ ಜನಾಂಗದವರಿಗೆ ಭಾಳ ಅನ್ಯಾಯ ಆಗಿತ್ತು. ಆ ಟೈಮ್ನಲ್ಲಿ ನಾವು ನಿಂತು ಹೋರಾಟ ಮಾಡಿ ಎಲ್ಲರಿಗೂ ಇಲ್ಲಿ ಸರ್ಕಾರಿ ಜೂನಿಯರ್ ಕಾಲೇಜು ಆವರಣದಲ್ಲಿ ಏನು ಅನ್ಯಾಯ ಆಗಿತ್ತು ಅಂದರೆ ಯಾವ ನೀರು ಡ್ಯಾಮಿನ ನೀರು ಬಂತು. ಅಲ್ಲ, ಮಹಾರಾಷ್ಟ್ರದಿಂದ ನೀರು ಬಂತು, ಡ್ಯಾಮ್ ತುಂಬಿಗೆ ಇಲ್ಲೆಲ್ಲ ಒಳ್ಳೆ ನೀರು ಹೊಳೆಗಳೆಲ್ಲ ತುಂಬೋದು, ಎಲ್ಲ ಊರುಗಳು ತುಂಬಿಗಿಸಿ ಜಲ ಉದ್ಯೋಗ. ಆ ಟೈಮ್ನಲ್ಲಿ ಜನರಿಗೆ ಕರ್ಕೊಂಡ್ಬಂದು ನಮ್ಮವರಿಗೆ ಹೇಳಿ ಫೋನ್ ಮಾಡಿಸಿ ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ಅನ್ನದ ವ್ಯವಸ್ಥೆ ಮಾಡಿಸಿ ತಹಸೀಲ್ದಾರ್ ಎಲ್ಲರೂ ಕೂಡ ಮಾಡಿದ್ದೆ. ಆ ಟೈಮ್ನಲ್ಲಿ ಒಂದು ಕೆಲಸ ಬಹಳಷ್ಟು ತೊಂದರೆಗಳಲ್ಲಿ ಸುಮಾರು 5 ದಿನ ನಾವು ಎಲ್ಲ ಯಾರು ಜನ ಊರಿಗೆ ಹೋಗಿದ್ರು ಅಲ್ಲೇ ಶಾಲೆಯಲ್ಲಿ. ಅಂದರೆ ತುಂಬ ಕಷ್ಟ ಆ ಟೈಮಿಗೆ ಒಂದು ಬಾಡ ಬಂದಿದ್ದಕ್ಕೆ ನಿಮ್ಮ ಇದರಲ್ಲಿ ಬಾಡ್ ಅಂತ ಹೇಳ್ತಾರಲ್ಲ ನಮ್ಮಲ್ಲಿ, ಆ ಬಾಡ್ ಬಂದಿರೋದಕ್ಕೆ ನಮ್ಮ ಜನರಿಗೆಲ್ಲ ನಿಮ್ಗೆ ಭಾಳ ಕಷ್ಟ ಆಗಿತ್ತು, ಭಾಳ ತೊಂದರೆ ಆಗಿರೋ ಸಂದರ್ಭದಲ್ಲಿ ಆ ಒಂದು ವ್ಯವಸ್ಥೆಗಳನ್ನು ಅವರಿಗೆ ಉಳಿಯೋಕ್ಕೆ ವ್ಯವಸ್ಥೆ ಆಗಿರಲಿ, ಊಟದ ವ್ಯವಸ್ಥೆ ಆಗಿರಲಿ, ಒಂದು ಸರ್ಕಾರದಿಂದನೇ ಆಗಿರಲಿ, ಭಾಳಷ್ಟು ಸೌಲಭ್ಯಗಳನ್ನು ಮಾಡಿಕೊಟ್ಟಿದ್ದಾರೆ. ಸರಿ, 2007ನೇ ಇಸ್ವಿ ಮತ್ತು 2013ನೇ ಇಸ್ವಿಯಲ್ಲಿ ಚುನಾವಣೆಯಲ್ಲಿ ನೀವು 2 ಬಾರಿಗೆ ಒಂದು ಸೋಲುವನ್ನು ನೋಡಿದ್ದೀರಾ, ಅಂದರೆ ಒಂದು ಕಣ್ಣರ ಬಂದಿದೆ. ಇಷ್ಟೆಲ್ಲ ನೀವು ಅಭಿವೃದ್ಧಿಗಳನ್ನು ಮಾಡಿದರೂ ಕೂಡ ಏನು ಕಾರಣ, ಏನು ಇದರಿಂದ ನೀವು ಈ ಸೋಲು ಅನ್ನೋದನ್ನು ಒಂದು ಶಬ್ದವನ್ನು ಇದು ಮಾಡ್ತಾ ಇದ್ದೀರಿ, ಅದ್ರ ಬಗ್ಗೆ ಏನಾರ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ಜನ ಮೊದಲು ಶಿಕ್ಷಣದಲ್ಲಿ ವಂಚಿತರಿದ್ದಾರೆ. ಯಾರನ್ನ ತಂದ್ರೆ ಯಾರು ಅಭಿವೃದ್ಧಿ ಮಾಡ್ತಾರೆ ಅನ್ನತಕ್ಕಂಥದ್ದು ಅವ್ರಿಗೆ ಮನವರಿಕೆ ಇಲ್ಲ. ಮೇಲಾಗಿ ಹಣ ಇಂಥವೆಲ್ಲ ಭಾಳ ವ್ಯವಸ್ಥಿತವಾಗಿ ನಡೀತಾ ಇದೆ. ಅದಕ್ಕಾಗಿ ನಾವು ಬಡತನದಲ್ಲಿ ಬಂದವರು, ನಮ್ಮಲ್ಲಿ ಹಣ ಇಲ್ಲ. ಆ ಉದ್ದೇಶಕ್ಕಾಗಿ ಸ್ವಲ್ಪ ನಮ್ಮನ್ನು ಅವರು ತಿರಸ್ಕರಿಸಬಹುದು ನನ್ನ ಅನಿಸಿಕೆ ಆದರೆ ಇದನ್ನು ಇರ್ಬೋದು, ಈಗ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕಡಿಮೆ ಇರೋದ್ರಿಂದನೂ ಈ ಸಲ ಸೋಲು ಅನ್ನೋದನ್ನು ನೋಡಿರ್ಬೋದು. ಯಾಕೆಂದರೆ ಸೋತ ಮೇಲೆ ಮನುಷ್ಯನಿಗೆ ಒಂದು ಸ್ವಲ್ಪ
ಏನೇನು ತಪ್ಪುಗಳನ್ನು ನಮ್ಮಲ್ಲಿ ಏನೋ ತಪ್ಪು ಇರುತ್ತಲ್ಲ ಅದನ್ನು ನಮಗೆ ಮುಂದೆ ಗೊತ್ತಾಗುತ್ತೆ. ಅದು ಒಂದು ಎಕ್ಸ್ಪೀರಿಯನ್ಸ್ ಅಂತ ಇರುತ್ತೆ. ಯಾಕಂದರೆ ನಿಮಗೆ ಜಾಸ್ತಿ ಎಕ್ಸ್ಪೀರಿಯನ್ಸು ಇರಲಿಲ್ಲ. 2007ನೇ ಇಸ್ವಿಗೆ ನೀವು ಬಂದಿರತಕ್ಕಂಥ ಇರೋದ್ರಿಂದ ಸ್ವಲ್ಪ ಎಕ್ಸ್ಪೀರಿಯನ್ಸು ಆಗ್ಬೋದು. ಯಾಕಂದರೆ ಪರ್ಟಿಕ್ಯುಲರ್ಲಿ ಜನರದೇ ತಪ್ಪು ಇದರದ್ದೇ ತಪ್ಪು ಅಂತೇಳಿ ಹೇಳಲಿಕ್ಕೆ ಬರಲ್ಲ. ಸಾಮಾನ್ಯಕ್ಕೆ ನಮ್ಮಲ್ಲೇ ಏನೋ ತಪ್ಪಿರ್ಬೋದು, ಅದಕ್ಕೆ ಸರಿಪಡಿಸ್ಕೊಂಡು ಇದು ಮಾಡೋಣ. ಸರಿ 2007ನೇ ಇಸ್ವಿದಿಂದ ನೀವು ಸಮಾಜ ಸೇವೆಗಳನ್ನು ಮಾಡ್ತಾ ಬಂದರೆ 2008ನೇ ಇಸ್ವಿದಿಂದ 2007ನೇ ಇಸ್ವಿಗೆ ನೀವು ರಾಜಕೀಯದಲ್ಲಿ ಪ್ರವೇಶ ಮಾಡಿದ್ರಿ. 2008ನೇ ಇಸ್ವಿಯಲ್ಲಿ ಒಂದು ಸಮಿತಿಯನ್ನು ನೀವು ಮುಂದಕ್ಕೆ ತೊಗೊಂಡ್ಬಂದು ನಿಮ್ಮ ಕರ್ನಾಟಕದಲ್ಲಿ ಇದ್ದಿದ್ದ ಸಮಿತಿಯ ನಿಮ್ಮ ಇದಕ್ಕೆ ತಾಲ್ಲೂಕಿಗೆ ತೊಗೊಂಡು ಫಸ್ಟ್ ಸ್ಟಾರ್ಟ್ ಮಾಡಿದಿರಿ. ಜನರಿಗೆ, ಹಿಂದುಳಿದಿರೋ ಜನರಿಗೆ, ಮಾರ್ಗದವರಿಗೆಲ್ಲ ತೊಂದರೆಗಳನ್ನು ಇರೋದನ್ನು ಪರಿಹಾರ ಮಾಡ್ತಕ್ಕಂಥ ಈ ಸಮಿತಿಯನ್ನು ತಂದಿದ್ದೀರಿ. ತಂದ ಮೇಲೆ ತಾವು ನಿಮ್ಮ ಮನಸಾರ ಏನೇನು ಕೆಲಸ ಅಭಿವೃದ್ಧಿಗಳನ್ನು ತಾವು ಮಾಡಿದ್ದೀರಿ? ನಾವು ನೋಡ್ಬೇಕಂದ್ರೆ ನಮ್ಮ ಸಮಾಜದಲ್ಲಿ ಫಸ್ಟಿಗೆ ಅಂತಂದರೆ ಈ ದೌರ್ಜನ್ಯ ನಡೀತಾ ಇದೆ ಮೇಲ್ಜಾತಿಯವರಿಂದ. ಅಂಥವ್ರು ಸ್ಟೇಷನ್ಗೆ ಬರ್ತಾರೆ, ಕರೆಸಿ ಇವ್ರಿಗೆ ಕರೆಸಿ ಒಂಥರ ಕಾಂಪ್ರಮೈಸರ್ ಮಾಡಿಸಿ ಅದು ದೊಡ್ಡ ಅನಾಹುತ ಆಗಿತ್ತು ಅಂದ್ರೆ ಅಂಥವ್ರ ಮೇಲೆ ಸ್ವಲ್ಪ ಎಲ್ಲ ಹೌದು ಆಗಿದೆ. ಇದು ನನ್ನ ಉದಾಹರಣೆ ಇದೆ ನನ್ನಲ್ಲಿ ತೋರಿಸ್ತೀನಿ. ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಅಲ್ಲ, ಅಲ್ಲಿ ಬೇರೆ ಒಂದು ದೌರ್ಜನ್ಯ ಇದೆ ವಿಚಾರದಲ್ಲಿ. ಆ ಥರ ಮಾಡಿದರೆ ನೀವು ನಮ್ಮರಿಗೆ ಹೇಳಿ ಅವ್ರಿಗಿನ್ನ ಶಾಂತಿಗೆ ನ್ಯಾಯ ಕೊಡಿಸಿ ಸರ್ಕಲ್ಗೆ ಹೇಳಿ ಎಲ್ಲ ವ್ಯವಸ್ಥಿತ ಮಾಡಿ ಇಂಥ ನ್ಯಾಯ ಕೊಡಿಸಲು ಇದ್ದೀವಿ. ಆಮೇಲೆ ಹಳ್ಳಿಗಳಲ್ಲಿ ಕೆಲವೊಂದು ಭಾಳ ತೊಂದರೆ ಇದೆ. ಹಳ್ಳಿಗಳಲ್ಲಿ ನಮ್ಮರಿಗೆ ಇರ್ಲಿಕ್ಕೆ ಜಾಗನೇ ಇಲ್ಲ. ಅಂತಲ್ಲಿ ಸರ್ಕಾರ ಜಾಗ ಇದ್ದದ್ದು ನೋಡಿ ಆ ಸರ್ಕಾರ ಜಾಗದಾಗ ಅವ್ರಿಗೆ ಹೋಗಿ ಇರೋಕ್ಕೆ ವ್ಯವಸ್ಥೆ ಮಾಡಿ ತಹಶೀಲ್ದಾರ್ಗೆ ಅವ್ರಿಗೆ ಭೇಟಿಯಾಗಿ ಅಲ್ಲಿ ನಮ್ಮವ್ರಿಗೆ ಆದಂಥ ಜೋಪಡಿ ವ್ಯವಸ್ಥೆ ಮಾಡಿ ಎಲ್ಲ ವ್ಯವಸ್ಥೆ ಮಾಡೋಕ್ಕೆ ಮತ್ತೊಂದು ಹಳ್ಳಿಗಳಲ್ಲಿ ಮಾಡಿದ್ವಿ. ಈ ನಮ್ಮಲ್ಲಿ ಅದ್ರ ಇಲ್ಲಿ ಈ ನಮ್ಮ ಏರಿಯಾದಾಗ ಅದ್ರನ್ನ ಇಲ್ಲಿ ಎಲ್ಲೆಲ್ಲ ಬೋರ್ವೆಲ್ ಕೆಟ್ಟರೆ ನಾನೇ ಹೋಗಿ ಅದನ್ನ ಮಾಡಿಸೋದು. ಇಲ್ಲಾಂದ್ರೆ ನಮ್ಮ ಮನೆಗೆ ಬಂದು ನೀರು ತೊಗೊಂಡು ಹೋಗುತ್ತೆ. ನಮ್ಮ ಮನೇಲಿ ಬಂದು ನೀರು ತೊಗೊಂಡು ಹೋಗ್ತಾರೆ. ಆದ್ರೂ ಮಾಡಿಸಿವಿ, ಬಟ್ ಅದು ಜನರು ಯಾಕೆ ಅವ್ರ ಮನಸ್ಸಿಲ್ಲ ಅಂತ ನಮ್ಗೆ ತಿರಸ್ಕರಿಸ್ತೀವಿ ಅಂತ ನನಗೆ ಅನಿಸ್ತದೆ. ಎಲ್ಲ ಒಂದು ಕಡೆ ಏನೋ ಮಿಸ್ ಹೊಡಿತಾ ಇದೆ, ಏನೋ ತಪ್ಪು ನಡೀತಾ ಇದೆ, ಏನೋ ಒಂದು ತೊಂದರೆಗಳನ್ನಿದೆ. ಆದರೂ ಮುಂದೆ ಇವತ್ತು ನೀವು ಸಮಾಜ ಸೇವೆಗಳನ್ನು ನಿಮ್ಮ ಮನಸ್ಸೊಳಗೆ ಚೆನ್ನಾಗಿ ಇಟ್ಕೊಂಡಿದ್ರೆ ಇವತ್ತಿಲ್ಲ ನಾಳೆ ಜನರಿಗೂ ಆಗಿರಲಿ, ಒಂದು ನಿಮ್ಮ ಸ್ನೇಹಿತರಿಗಾಗಿರಲಿ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಆಮೇಲೆ ಮುಂದೆ ತರಬೇಕು. ಒಂದಿನ ಬಂದೇ ಬರುತ್ತೆ. ಸರಿ, ಆಕಸ್ಮಿಕವಾಗಿ 2013ನೇ ಚುನಾವಣೆಯಲ್ಲಿ ತಾವು ಏನಾದರೂ ಗೆದ್ದು ಬಂದಿದ್ದಿದ್ರೆ ಅಥವಾ ಇನ್ನು ಬರ್ತಕ್ಕಂಥ ನೆಕ್ಸ್ಟ್ ಎಲೆಕ್ಷನ್ 2017ನೇ ಇಸ್ವಿಯಲ್ಲಿ ಬರ್ತಕ್ಕಂಥ ಈಗ ಚುನಾವಣೆಯಲ್ಲಿ ನೀವು ಮತ್ತೆ ಸ್ಪರ್ಧಿಸಿ ಏನಾದರೂ ಗೆದ್ದಿದ್ರೆ ನಿಮ್ಮ ಅನಿಸಿಕೆ ಪ್ರಕಾರ ನಿಮ್ಮ ಏರಿಯಾದ ಸ್ವಚ್ಛತೆ ಆಗಿರಲಿ, ಒಂದು ಡೆವಲಪ್ಮೆಂಟ್ಗಳಾಗಿರಲಿ, ಅನ್ಯಾಯ ಆಗ್ತಾ ಇರೋದಂತಹ ಜಾಗಗಳಾಗಿರಲಿ ನಿಮ್ಮ ಏರಿಯಾದಲ್ಲಿ ಅಲ್ಲಿಗೆ ಏನೇನೋ ಒಂದು ಥಿಂಕ್ಗಳು ಅಂದರೆ ನಿಮ್ಮ ಅನಿಸಿಕೆ ಏನಾರು ಇಟ್ಕೊಂಡಿದ್ದೀರಾ? ನಾನು ಈ ಥರ ಕೆಲಸ ಮಾಡಬೇಕು, ಆ ಥರ ಏನು ಮಾಡಬೇಕು, ಈ ಥರ ಡೆವಲಪ್ ಮಾಡಬೇಕಂತ ಏನಾರು ಆಸಕ್ತಿ ಆ ಥರ ಯೋಚನೆ ಇದೆ. ಮೊದಲು ನಾವು ಆರಿಸಿ ಬಂದಮೇಲೆ ನಮ್ಮ ಜನ ಜೋಪಡದಲ್ಲಿದ್ದಾರೆ. ಮೊದಲು ಅವರಲ್ಲಿ ಮನೆ ವ್ಯವಸ್ಥೆ ಮಾಡಿಕೊಡೋದು, ಕಲ್ಪಿಸ್ಕೊಡೋದು. ಆಮೇಲೆ ಶೌಚಾಲಯ ವ್ಯವಸ್ಥೆ ಮಾಡಿಕೊಡ್ಬೇಕು. ಭಾಳ ತೊಂದರೆ ಅಲ್ಲ, ಹೆಣ್ಮಕ್ಳು ಅಂತೂ ರಾತ್ರಿ ಭಾಳ ತೊಂದರೆ, ಭಾಳ ಕಷ್ಟ. ಆದ ನಂತರ ಚರಂಡಿ, ಚರಂಡಿ, ಸಿಸಿ ರಸ್ತೆ, ಇಂಥವೆಲ್ಲ ಭಾಳ ಕೆಲಸಗಳಿಂದ ಮಾಡ್ಬೇಕನ್ನೋದು ಆಸೆ ಇದೆ ನಮ್ಮಲ್ಲಿ. ಆದ್ರೂ ಅವರು ಜನರು ಮನಸ್ಸು ಮಾಡಿದ್ರೆ ಅದು ಸೆಕೆಂಡ್ರಿ. ಇನ್ ಕೇಸ್ ಆಫ್ ನೀವು ಗೆದ್ದು ಬಂದಿದ್ದು ನೆಕ್ಸ್ಟ್ ನೀವು ಇಷ್ಟೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕಂತೇಳಿ ಆಸೆನೂ ಇದೆ. ಅದ್ರಲ್ಲಿ ಮುನ್ಸಿಪಾಲಿಟಿಲಿ ಭಾಳ ಇದು ಬೆನಿಫಿಟ್ ಇದೆ. ಈ ನಮ್ಮವ್ರು ಯಾರು ಎಷ್ಟು ಜನರು ಬೇರೆ ಕಡೆ ಮನೆ ಇದು ಜನರಲ್ದರ ಜಾಗ ತೊಗೊಂಡ್ರೆ, ಪ್ಲಾಟ್ ತೊಗೊಂಡ್ರೆ ಅವ್ರಿಗೆ ಮುನ್ಸಿಪಾಲಿಟಿದು ಪರಿಹಾರ ಇದೆ. ನಮ್ಮರಿಗೆ ಸರ್ಕಾರನೇ ಕೊಡ್ತದೆ ಅದು 18%ದಲ್ಲಿ. ಈ 18% ಇದ್ದು ಈಗ 22.75 ಆಗಿದೆ. ಆಮೇಲೆ ಆರೋಗ್ಯಕ್ಕಾಗಿ ಖರ್ಚು ಮಾಡಿರ್ತಾರೆ, ಅದು ಅನಾರೋಗ್ಯದಿಂದ ಬೆಳೆದ ಅಂಥವ್ರಿಗೂ ರೊಕ್ಕ ಇದೆ. ಆದರೆ ಈಗಿನ ಮೆಂಬರ್ಗಳಂತ ಅದು ಕೆಲಸ ಮಾಡ್ತಾ ಇಲ್ಲ. ದಯವಿಟ್ಟು ಮುಂದೆ ಆರಿಸಿ ಬಂದ್ರೆ ಅಂತ ಎಲ್ಲ ಜನರಿಗೆ ತಲುಪಿಸ್ಕೊಂಡು ಒಂದು ಉದ್ದೇಶ ಐತೆ. ನಮ್ಗೆ ಭಾಳ ಉದ್ದೇಶ ಇಟ್ಕೊಂಡಿದ್ದೀರಾ. ಸರಿ, ಒಳ್ಳೆ ಕೆಲಸಗಳನ್ನು ತಾವು ಯೋಚನೆ ಮಾಡ್ಕೊಂಡಿದ್ದೀರಾ. ಸರಿ, ಇನ್ನೂವರೆಗೆ ತಾವು ಒಂದು ಮಹಿಳೆಯವರಿಗಾಗಿರ್ಬೋದು, ಹಿಂದುಳಿದಿರೋರಿಗೆ ಆಗಿರ್ಬೋದು, ಉಳಿದಿರೋರಿಗೆ ಮಾತ್ರ ನೀವು ಏನಾದರೂ ಸೌಲಭ್ಯ ಸಹಾಯ ಮಾಡಿ, ಜನರಲ್ ಆಗಿರಲಿ, ಒಂದು ಮೈನಾರಿಟೀಸ್ ಕ್ಯಾಟಗರಿ ಆಗಿರಲಿ, ಅಂಥವ್ರಿಗೂ ಏನಾರು ಒಂದು ಇದೆ. ನಾನು ಚುನಾವಣೆ ಸೋತ್ರನ್ನ ಇಲ್ಲಿ ಒಂದು ಮ್ಯಾಲಿಂದ ಕೆರೆ ಇದೆ, ಕೃಷ್ಣ ಭಾಗ್ಯಜಲ ನಿಗಮದಿಂದ ನೀರು ಬರುತ್ತೆ, ಪೋಲಾಗಿ ಹರಿತಾ ಇದೆ. ಆ ಹರಿದ ಕೆರೆ ತುಂಬಿ ಇದೆಲ್ಲ ಇದು ಜನರಲ್ದರ್ದೆ, ಆಮೇಲೆ ಅಲ್ಪಸಂಖ್ಯಾತ ಮುಸ್ಲಿಮ್ಸ್ದರ್ದೆ ಈ ಜಾಗ. ಇದ್ರ ತುಂಬೆಲ್ಲ ನೀರು ಹೋಗ್ತಾ ಇತ್ತು. ಇದ್ರ ತುಂಬ ನೀರೆಲ್ಲ ಹರಿದು ಹೋಗ್ತಿದೆ. ಅದನ್ನ ಅವ್ರು ಚೀಫ್ ಆಫೀಸರ್ಗೆ ಹೇಳಿಸಿ JCB ತರಿಸಿ ಅಲ್ಲಿಂದ ಸೀದಾ ತರಿಸಬೇಕಾದ್ರೆ ನೀವು ಅದೇ ಈ ಹೋಟೆಲ್ ನಮಗೆ ಚಾ ತಂದು ಕೊಟ್ಟನಲ್ಲ ಅವನಿಗೆ ಕೇಳ್ರಲ್ಲ, ಅದನ್ನ ತರಿಸಿದ್ವಿ. ಇವತ್ತಿನ ತೆಗೆದಾಗ ಮನೆಗಳು ಕಟ್ಕೊಂಡು ಇಷ್ಟು ಮಟ್ಟ ನೀರು ಇರ್ತಿತ್ತು. ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ತೊಂದರೆ ಇತ್ತು, ಒಂದು ಏಕೆ ಮಾಡೋಕೆ ಹೋದ್ರೆ ತೊಂದರೆ. ಅದ್ರ ಬಿದ್ರ ಪರವಾಗಿಲ್ಲ ಕೆಲಸ ಮಾಡ್ತೀವಿ.
ಚುನಾವಣೆ ಸೋತ್ರ ಪರವಾಗಿಲ್ಲ ಕೆಲಸ ಮಾಡಿ ಅದೇ ಜನರ ಸೇವೆ ಮಾಡ್ಬೇಕನ್ನೋದು ನಮ್ಮಲ್ಲಿ ಅಭಿಮಾನ ಅದ. ನೀವು ಉದ್ದೇಶನೇ ಇಟ್ಕೊಂಡಿರೋದು ಜನ ಸೇವೆ ಮಾಡಬೇಕು, ಡೆವಲಪ್ಮೆಂಟ್ ಮಾಡಬೇಕು. ಯಾರೇ ಗೆಲ್ಲಿ ಯಾರೇ ಸೋರ್ಲಿ ಅದು ನಿಮಗೆ ಈಗಾದ್ರೂ ನಾವು ಅವ್ರು ಸೋತ್ರ ಪರವಾಗಿಲ್ಲ, ನಾವು ಬೇಕಾದ್ರೆ ಅವ್ರು ಮುನ್ಸಿಪಾಲ್ಟಿಗೆ ಹೋಗಿ ನಾನೇ ಆ ಕೆಲಸ ಕಾರ್ಯಗಳನ್ನು ಮಾಡ್ಕೊಡ್ತಾರೆ. ಒಂದು ವೇಳೆ ಅವ್ರು ಮಾಡಲಿಲ್ಲ ಅಂದ್ರೆ ನನ್ನ ಮನೆಗೆ ಬೋರ್ಲಿದೆ, ನನ್ನ ಮನೆಗೆ ನೀರು ತೊಗೊಂಡು ಹೋಗ್ತಾರೆ ಬಂದು. ನಿಜವಾಗ್ಲೂ ದೊಡ್ಡ ಅಭಿವೃದ್ಧಿ ಇದು. ಯೋಚನೆ ಮಾಡಿದರೆ ನಿಮ್ಮ ಏರಿಯಾದಲ್ಲಿ ಒಂದು ಬೋರ್ವೆಲ್ಲು ಸ್ವತಃ ನಿಮ್ಮ ಸ್ವಂತ ಬೋರ್ವೆಲ್ ಅಂತೇಳಿ ಹಾಕ್ಕೊಂಡ್ರು ಕೂಡ ಅವರಿಗೆಲ್ಲ ನೀವು ನೀರು ಸೌಲಭ್ಯ ಸರಬರಾಜು ಮಾಡ್ತಾ ಇದ್ದೀರಾ ಅಂತಂದರೆ ತುಂಬ ಖುಷಿ ಆಗೋದಂಥ ವಿಷಯಗಳು. ಸರಿ, ತಾವು ಅಭಿವೃದ್ಧಿ ಶಾಲೆಗಳಿಗಾಗಿರಬಹುದು, ಒಂದು ಕಾಲೇಜು ನಿಮ್ಮ ಏರಿಯಾಕ್ಕೆ ಸಂಬಂಧಪಟ್ಟಿರೋದಂಥ ಕಾಲೇಜ್ ಆಗಿರಲಿ, ಒಂದು ಸಂಸ್ಥೆಗಳಾಗಿರಲಿ, ಒಂದು ಇದಿದಾವಲ್ಲ ಯಾವುದು ಅಂಗನವಾಡಿ ವಿಷಯಗಳಲ್ಲಾಗಿರಲಿ, ಅದಕ್ಕೆ ಅಭಿವೃದ್ಧಿ ಕೆಲಸದ ಬಗ್ಗೆ ಏನಾದರೂ ಯೋಚನೆಗಳು ಮಾಡ್ಕೊಂಡಿದ್ದೀರಾ ಅಥವಾ ಏನಾದರೂ ಅವರಿಗೆ ಡೆವಲಪ್ಮೆಂಟ್ಗಳು ಮಾಡಿದ್ದೀರಾ, ಇನ್ನೂ ಮಾಡಬೇಕಂತ ಇದ್ದೀರಾ? ಇಲ್ಲಿ ನಮ್ಮಲ್ಲಿ ಅಂತ ಅಂಗನವಾಡಿ ಕಾರ್ಯಕರ್ತರು ಅಂದ್ರೆ ಬೇರೆ ಇದರಲ್ಲಿ ಬರ್ತಾರೆ. ಅವರು ಅಂಗನವಾಡಿ ಕಾರ್ಯಕರ್ತರು ನಮ್ಮ ಏರಿಯಾದವ್ರು ಆದರೆ ಇಲ್ಲಿ ಪೌಷ್ಟಿಕಲಿಂದ ಬಳಲ್ತಿದ್ದ ಒಂದು 2-3 ಮಕ್ಕಳು ಕಣ್ಣಿಗೆ ಬಿದ್ದಿವೆ. ಅವ್ರು ಏನೋ ಸ್ವಲ್ಪ ದಿನದಲ್ಲಿ ಸಿಡಿ ಬೋರ್ಗೆ ಇಳಿಸಿ ಅದು ಹುಡುಗರಿಗೆ ಪೌಷ್ಟಿಕ ಆಹಾರ ಕೊಡುವಂಥ ವ್ಯವಸ್ಥೆ ಮಾಡಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೆ. ಆಮೇಲೆ ನೆಕ್ಸ್ಟ್ ಏನಂತಂದರೆ ಗ್ರಾಮೀಣದಲ್ಲಿ ಒಂದು 2-3 ಕೇಸ್ ಹೇಳಿದ್ದಾರೆ. ಆದರೆ ನನ್ನ ಕೆಲಸಗಳು ಬಿಡೋ ನಾನು ಹೋಗೋಕ್ಕಾಗಿಲ್ಲ. ಅದಾಗಿ ಸಿಡಿ ಬೋರ್ಗೆ ಫೋಟೋ ಸಮೇತನೇ ಒಂದು ಜಿಲ್ಲಾಧಿಕಾರಿಗಳಿಗೆ ಕೊಡ್ಬೇಕನ್ನೋ ಒಂದು ಉದ್ದೇಶ ಇನ್ನು ಇಟ್ಕೊಂಡಿದ್ದೀರಾ? ಆದರೂ ನಿಮ್ಮ ಅಂಗನವಾಡಿ ಅಂಥೇಳಿ ಒಂದು ವ್ಯವಸ್ಥೆ ಇದೆಯಾ ನಿಮ್ಮ ಏರಿಯಾ? ಇದೆ. ಎಷ್ಟು ಇದ್ದಾವೆ? ಇದು ಒಂದೇ ಬರೋದು, ಅದು ಒಂದೇ ಇರೋದು. ಒಂದು ಸಾಕಾಗತ್ತಾ ಈ ಇದಕ್ಕೆ? ನಮ್ಮ ವಾರ್ಡಿಗೆ ಒಂದೇ ಬರೋದು. ಅದಾದರೂ ಕೆಲವೊಂದು ಒಂದು ವಾರ್ಡಲ್ಲಿ ಜನ ಪ್ರಕಾರ 1 ಆಗ್ಬೋದು, 2 ಆಗ್ಬೋದು ಕರೆಕ್ಟ್ರಿ. ಆದರೆ ಅವು ಈ ಸದ್ಯ ಇರೋದು ಒಂದೇ ಇದೆ. ಇನ್ನು ಸರ್ಕಾರಕ್ಕೆ ನಿಮ್ಮ ಮನವಿ ಏನಾರ ಇದೆಯಾ? ಇನ್ನೂ ಜಾಸ್ತಿ ನಿಮಗೆ ಸೌಲಭ್ಯಗಳನ್ನು ಮಾಡಿಕೊಡೋದಂತ ಯಾವುದೇ ವಿಷಯ ಏನಾರ ಇದೆಯಾ? ಇದೆ. ನಮ್ಮ ಕ್ಯಾಮ್ರಾ ಮುಂದೆ ಅಂದರೆ ನಮ್ಮ ಸರ್ಕಾರಕ್ಕೆ ಏನಾದರೂ ಒಂದು ಸಂದೇಶ ನೀಡ್ತೀರಾ ಸರ್ಕಾರಕ್ಕೆ ನಿಮ್ಮ ಕಡೆಯಿಂದ? ನಮ್ಮ ಕಡೆಯಿಂದ ಸರ್ಕಾರಕ್ಕೆ ಸಂದೇಶ ಕಳಿಸೋದೇನೆಂದರೆ, ಫಸ್ಟ್ ಈ 22 ವಾರ್ಡಿನಲ್ಲಿ ಸುಮಾರು ಅಂದರೆ 2000 ವೋಟರ್ಸ್ ಇರಿದ್ರು. ಆ ವೋಟರ್ಸರಿಗೆ ಶೌಚಾಲಯ ಇಲ್ಲ. ಫಸ್ಟ್ ಮಹಿಳೆಯರು ಇರಬಹುದು, ಇವತ್ತು ಗಂಡು ಮಕ್ಕಳು ಇರ್ಬೋದು, ಯಾರ್ಯಾರು ಫಸ್ಟ್ ಸರ್ಕಾರಕ್ಕೆ ಇರೋದು ಶೌಚಾಲಯ ಕಲ್ಪಿಸ್ಕೊಡ್ಬೇಕು. ಎರಡನೇದೇನೆಂದರೆ ಅಂಗನವಾಡಿ ಅಂತ ಶಾಲೆ ಒಂದೇ ಇದೆ, ಅದೊಂದು ಅಂಗನವಾಡಿ ಶಾಲೆ ಅಂತ ಒಂದು ಕಲ್ಪಿಸ್ಕೊಡ್ಬೇಕು. ಆಮೇಲೆ CC ರಸ್ತೆ, ಚರಂಡಿ, ಆಮೇಲೆ ಕುಡಿಯೋ ನೀರು. ಈಗ ಬೇಸಿಗೆ ಬಂದರೆ ದೊಡ್ಡ ಹೈರಾಣ ಇದೆ. ಅದಕ್ಕಾಗಿ ನಾನು ಸರ್ಕಾರಕ್ಕೆ ಕೇಳ್ಕೋದೇನೆಂದರೆ ಇವೆಲ್ಲ ಕೆಲಸ ಮಾಡಿಕೊಡ್ಬೇಕಂದ್ರೆ ದಯವಿಟ್ಟು ಅವ್ರ ಬಳಿ ಮನವಿ ಮಾಡ್ಕೊತಾ ಇದ್ದೀರಾ. ತುಂಬ ಒಳ್ಳೆಯ ಮನವಿಗಳನ್ನು ತಾವು ಮಾಡ್ತಾ ಇದ್ದೀರಾ. ತಾವು ಕೆಲಸದ ಬಗ್ಗೆ, ಕಾರ್ಯದ ಬಗ್ಗೆ ಏನು ಮಾಡಬೇಕಾಗಿರೋದನ್ನು ಏನು ಆಗಿದೆ, ಏನು ಆಗ್ತಾಯಿದೆ ಅನ್ನೋದನ್ನು ತಾವು ಒಂದು ಬಿಡಿಸಿ ಮಾತಾಡಿ ನಮಗೆ ಮತ್ತು ನಮ್ಮ ವೀಕ್ಷಕರಿಗೆಲ್ಲ ನಿಮ್ಮ ಬಗ್ಗೆ ಹೇಳ್ಕೊಡ್ತಾ ಇದ್ದೀರಾ. ತುಂಬ ಒಳ್ಳೆಯ ಮಾತುಗಳನ್ನು. ಇಷ್ಟೆಲ್ಲ ನಿಮಗೆ ಒಂದು ಹೇಳ್ಬೇಕಂತಂದರೆ, ಇಷ್ಟೆಲ್ಲ ತಾವು ಕೆಲಸ ಬಗ್ಗೆ ತಿಳುವಳಿಕೆ ಏನು ಇಲ್ದಿರೋ ಅವರು 2007ನೇ ಇಸ್ವಿಗಿಂತ ಮುಂಚೆ ನಿಮಗೆ ಸ್ವಲ್ಪ ಮಾಹಿತಿಗಳನ್ನು ಇರಲಿಲ್ಲ. ಸ್ವಚ್ಛತೆಯಿಂದ ನಿಮಗೆ ನಿಮ್ಮ ಮನ್ಸಾರ ಗುರುಗಳು ಇದ್ರ ಬಗ್ಗೆ ಆಗಿರಲಿ, ನಿಮ್ಮ ಡೆವಲಪ್ಮೆಂಟ್ಗಳ ಬಗ್ಗೆ ಯೋಚನೆ ಆಗಿರಲಿ, ಒಂದು ದಾರಿ ತೋರಿಸ್ಕೊಟ್ಟಿರೋದಂತಾನು ಆಗಿರ್ಬೋದು. ಅದರಲ್ಲಿ ಒಂದು ಪಾರ್ಟಿಯಿಂದನೇ ಆಗಿರ್ಬೋದು, ನಿಮ್ಮ ಸಂಸ್ಥೆಯಿಂದನೇ ಆಗಿರ್ಬೋದು. ಆ ಥರ ವ್ಯಕ್ತಿ ಯಾರು ಇದಾರ ನಿಮ್ಮ ಲೈಫಲ್ಲಿ, ಅವರಿಗೆ ನೀವು ಗುರುಗಳು ಅಂತೇಳಿ ಇಲ್ಲ. ನಾವು ರಾಜಕೀಯವಾಗಿ ಹೇಳ್ಬೇಕಂದ್ರೆ ಡಾಕ್ಟರ್ ಮಲ್ಲನಗೌಡ ಉಪ್ಪಿನಾಳರವರು ನಮ್ಮ ರಾಜ್ಯಕ್ಕೆ ಕರ್ಕೊಂಡು ಬಂದು ಈ ಎಲ್ಲ ದಾರಿಗಳನ್ನು ಜನರಿಗೆ ತಲುಪಿಸುವಂಥ ಕೆಲಸ ಮಾಡಿದ್ದಾರೆ. ರಾಜಕೀಯ ವಿಚಾರದಲ್ಲಿ ರಾಜಕೀಯಕ್ಕಿಂತ ಸಂಘಟನೆ ಭಾಳ ಒತ್ತು ಕೊಟ್ಟಿದ್ದು ನಾವು. ಹೌದು, ಸಂಘಟನೆಗೆ ಒತ್ತು ಕೊಟ್ಟಿದ್ದು. ಸಂಘಟನೆ ಅಲ್ಲಿಂದ ನಾವು ಸರ್ ಮಾಪಣ್ಣ 13 ಅವರಿಗೆ ಸಂಸ್ಥಾಪಕ ಅಧ್ಯಕ್ಷರಿಗೆ ಹೇಳಿಕೊಳ್ಳೋದೇನೆಂದರೆ, ಈ ಸಂಘಟನೆಯಲ್ಲಿ ಬಂದ ನಂತರ ನಾವು ಮೊದಲು ಏನೂ ತಿಳಿತಿದ್ದಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮಗೇನು ಗೊತ್ತಿದ್ದಲ್ಲ. ಸಂಘಟನೆ ಬಂದಮೇಲೆ ಸಮಾಜ ಏನು, ಸಮಾಜದ ಕೆಲಸಗಳೇನು, ಸಮಾಜಕ್ಕೆ ಎಷ್ಟು ಅನ್ಯಾಯ ಆಗ್ತದೆ, ನಮ್ಮವರು ಎಷ್ಟು ತೊಂದರೆ ಒಳಗಾಗಿದ್ದಾರೆ ಅನ್ನತಕ್ಕಂಥದ್ದು. ಈ ಉದಾಹರಣೆ ಹೇಳ್ಬೇಕಂದ್ರೆ, ಒಂದು ವರ್ಷ 2014 ಜನವರಿ 17ರಂದು ಇದೇ ಕನ್ಯಾಕುಮಾರಿ ಗ್ರಾಮದಲ್ಲಿ ಒಂದು ದೊಡ್ಡ ಅನಾಹುತ ಆಯಿತು. ನಮ್ಮ ಇದು ದಲಿತರ ಮೇಲೆ ಸವರ್ಣೀಯರ ಅಟ್ಯಾಕ್ ಮಾಡಿ ಮರ್ಡರ್ ಮಾಡಿಬಿಟ್ರು. ಆದ್ರೂ ತಕ್ಷಣ ನನಗೆ ಫೋನ್ ಮಾಡಿದ್ರು. ಅದು ಬೆಳಗ್ಗೆ ಆಗಿದೆ 8-8:30, 9 ಸುಮಾರು ಆಗಿರ್ಬೋದು. ಹಳ್ಳಿಯಾಗದು ಇಲ್ಲಿಂದ ಸುಮಾರು 8 ಕಿಲೋಮೀಟರ್ ಐತೆ. ಅಂತಲ್ಲಿ ದೊಡ್ಡ ಅಟ್ಯಾಕ್ ಆದಾಗ ಅವ್ರ ತಂದೆಗೆ ಸಾರ್ವಜನಿಕ ಆಸ್ಪತ್ರೆಗೆ ಹಾಕಿದ್ರು. ನನಗೆ ಫೋನ್ ಮಾಡಿದ್ರು. ನಾನು ಹುಡುಗರು ಸಾಲಿ ಬಿಡೋಕೆ ಹೋಗಿದ್ದೆ. ಸಾಲಿ ಬಿಟ್ಟ ತಕ್ಷಣ ಅಲ್ಲಿ ಹೋಗಿದ್ದು. ಅಲ್ಲವರೆನಿಂದ ಜೀವ ಇದೆ ಅಂತ ಹೇಳ್ತಾರೆ ಸರ್ಕಾರರು, ಆಮೇಲೆ ಪೊಲೀಸರು ಎಲ್ಲರೂ. ಜೀವ ಇದೆ, ಟ್ರೀಟ್ಮೆಂಟ್ ನಡೆದ ಅಂತ ಹೇಳಿದ್ರೆ ನಾನು ಅದನ್ನು ಲೆಕ್ಕಿಸೋದು ಏನು ಮಾಡಿದ್ದೆ, ಸೀದಾ ಆ ದವಾಖಾನೆಗೆ ಹೋಗಿ ಅಟ್ಯಾಕ್ ಮಾಡಿ ಆ ಶವನ 1.5 ಕಿಲೋಮೀಟರ್ ಎಳ್ಕೊಂಡು ಬಂದೆ. ಅದು ಸತ್ತದ ಮತ್ತು ಆಲ್ರೆಡಿ ಗೊತ್ತಾಯಿದ್ರು. ಬಟ್ ಆದರೂ ಇಲ್ಲೇ ಸುಳ್ಳು ಹೇಳಿದ್ದಾರೆ ನಮಗೆ. ಅದು 1.5 ಕಿಲೋ ಎರ್ಕೊಂಡು ಬಂದು ಮೇನ್ ಚೌಕಿ ಹಾಕಿ, ನಮ್ಮ ಸರ್ಕಲ್ ಇದೆ, ಮೇನ್ ಚೌಕಿ ಹಾಕಿ ಸರ್ಕಾರಕ್ಕೆ ಘೋಷಣೆ ಹೋಗಿದ್ರೆ DC ಅವರು ಅರ್ಧ ಗಂಟೆದಾಗ ಬಂದರು.
SP ಅವರು DC ಅವರು ಅರ್ಧ ಗಂಟೆದಾಗ ಬಂದ ತಕ್ಷಣನೇ ನಾವು ಧಿಕ್ಕಾರ ಕೂಗದಟ್ಟೆ ಅವ್ರು ಬಂದು ನಿಮ್ಗೆ ಏನು ಪರಿಹಾರ ಹೇಳಿ, ಈ ಥರ ಆಗಿ ಹೋಗಿದೆ, ಆಕಸ್ಮಿಕ ಘಟನೆ ಆಗಿದೆ, ಏನಿದ್ರು ನಿಮ್ಮ ಪರಿಸ್ಥಿತಿ ಹೇಳ್ರಿ ಅಂತಂದ್ರೆ ನಾವೆಲ್ಲ ಅವ್ರ ಕುಟುಂಬಕ್ಕೆ ಪರಿಹಾರ ಕೊಡ್ರಿ. ತುಂಬ ದೊಡ್ಡ ಕುಟುಂಬಕ್ಕೆ ಪರಿಹಾರ ಕೊಟ್ಟರೆ ಆನ್ ದಿ ಸ್ಪಾಟಿನ ಮೇಲೆ 5 ಲಕ್ಷ ರೂಪಾಯಿ ಕೊಡ್ತು ಘೋಷಣೆ ಮಾಡ್ತಾರೆ ಆನ್ ದಿ ಸ್ಪಾಟಿನ ಮೇಲೆ. ಆಮೇಲೆ ಮತ್ತೆ ಇಲ್ಲಿಂದ ಸುಮಾರು ಅಂತಂದರೆ ಇಲ್ಲಿ ಈ ಆವು ಸತ್ತು ಊರು ದಳಪತಿ ದೇವೇಂದ್ರಪ್ಪ ದಳಪತಿ ಸತ್ತು ಉಳಿದ್ರಿಂದ DC ಅವರಿಗೆ ಪಾದಯಾತ್ರೆ ಮಾಡಿ, ಜಿಲ್ಲಾಧಿಕಾರಿಗಳು ಪಾದಯಾತ್ರೆ 2 ದಿವಸ ಪಾದಯಾತ್ರೆ ಮಾಡಿ, ಪಾದಯಾತ್ರೆ ಮಾಡಿ ಅವರಿಗೆಲ್ಲ ಏನು ಬೆನಿಫಿಟ್ ಕೊಡಿಸ್ಬೇಕು ಅನ್ನೋ ಹೋರಾಟವನ್ನು ಮಾಡಿದ್ವಿ. ಅಂದರೆ ಎಲ್ಲ ಮಾಧ್ಯಮಗಳಲ್ಲೆಲ್ಲ ಬಂದಿತ್ತು ಈ ವಿಷಯ. ಮಾಧ್ಯಮ ಮೀಡಿಯಾದೆಲ್ಲ ಎಲ್ಲರೂ ನೋಡ್ಕೊಂಡೋಗಿದ್ದಾರೆ ಅದನ್ನು. ಆದ್ರೂ ಒಳ್ಳೆ ಕೆಲಸನೇ ಮಾಡಿವು ನಾವು. ನಿಮ್ಮ ಡೀಟೇಲ್ಸನ್ನು ನಮಗೆ ಏನು ಕೊಡ್ತಾ ಇದ್ದೀರಾ ಅದರಲ್ಲಿ ಈ ವಿಷಯಗಳನ್ನು ನಮ್ಮ ಮುಂದೆ ಕೊಟ್ಟೆ. ಯಾಕಂದರೆ ನಮಗೆ ಅಲ್ಲ, ಇಡೀ ಜನರಿಗೂ ಇದ್ರ ಬಗ್ಗೆ ಗೊತ್ತಾಗಬೇಕು. ಈ ಪೇಪರ್ಗಳಲ್ಲಿ ನಡೀತಕ್ಕಂತಹ ಇದ್ರ ಬಗ್ಗೆ ಏನೇನು ನಿಮಗೆ ದಾಖಲೆಗಳು ಈ ಥರ ಎಲ್ಲ ಇದ್ದಾವೆ, ನಮ್ಮ ಆನ್ಲೈನ್ ಮುಖಾಂತರ, ನಮ್ಮ ಆನ್ಲೈನ್ ಮೀಡಿಯಾ ಮುಖಾಂತರ ಜನರಿಗೂ ತಲುಪಿಸೋದು, ಮತ್ತು ನಿಮ್ಮ ಸೀನಿಯರ್ಸಿಗಾಗಿರಲಿ, ನಿಮ್ಮ ಸಮಿತಿಯವರಿಗಾಗಿರಲಿ, ಮತ್ತು ಯುವಕರಿಗಾಗಿರಲಿ, ಯುವತಿಯವರಿಗಾಗಿರಲಿ ನಿಮ್ಮ ಒಳ್ಳೆ ಸಂದೇಶವನ್ನು ಹೋಗಬೇಕಂತೇಳಿ ನಮ್ಮ ಆಸೆ ಇದೆ. ಸರಿ, ಈ ದಾಖಲೆಗಳನ್ನೆಲ್ಲ ನಾವು ತೊಗೊಳ್ತೀವಿ. ಇನ್ನು ಮಾತಿಗೆ ಮುಂದೆ ಓಡಿಸೋಕ್ಕೆ ನಮಗೆ ಸಮಯ ಕಡಿಮೆ ಆಗ್ತಾ ಇರೋದ್ರಿಂದ ಕೊನೆಯಾಗಿ ನಾನು ಒಂದು ಪ್ರಶ್ನೆ ಕೇಳಿಬಿಟ್ಟು ಈ ಮಾತುಗಳನ್ನು ಮುಗಿಸ್ಬೇಕಂತೇಳಿ ಗಮನ ಕೊಡ್ತೀನಿ. ಸರಿ, ಇಷ್ಟೆಲ್ಲ ನೀವು ಮಾತಾಡಿದ್ದೀರಾ, ಏನೇನು ದೌರ್ಜನ್ಯ ಇದು ತೊಂದರೆಗಳಾಗಿತ್ತು ನಿಮಗೆ, ಎಲ್ಲಿಂದ ಬೇರೆ ಅವ್ರ ಕಡೆಯಿಂದನೂ ನಿಮ್ಮ ಸಂಸ್ಥೆಯಲ್ಲಿ ಇರೋವರಿಗೂ ಭಾಳ ತೊಂದರೆ ಆಗಿತ್ತು, ಜನರಿಗೂ ತೊಂದರೆ ಆಗಿತ್ತು, ನಿಮ್ಮ ಏರಿಯಾದವರಿಗೂ ತೊಂದರೆ ಎಲ್ಲ ಹಂಚ್ಕೊಂಡಿದ್ದೀರಾ ನಮ್ಮ ಮುಂದೆ. ಸರ್ಕಾರಕ್ಕೂ ಸುಮಾರಷ್ಟು ನೀವು ಇದ್ರ ಬಗ್ಗೆ ಎಲ್ಲ ಸಂದೇಶವನ್ನು ನೀಡಿದ್ದೀರಾ. ಕೊನೆಯಾಗಿ ನಾನು ಒಂದು ಪ್ರಶ್ನೆ ಹೇಳಬೇಕಂತಂದರೆ, ಇತ್ತೀಚೆಗೆ ನಮ್ಮ ಸಮಾಜದಲ್ಲಿ ಬಹಳಷ್ಟು ನೋವಾಗದಂತಹ ಮಾತುಗಳು, ವಿಷಯಗಳು ಇದೆ, ನಡೀತಾ ಇದೆ. ನೀವು ಮಾಧ್ಯಮಗಳಲ್ಲೆಲ್ಲ ನೋಡಿರ್ಬೋದು, ಕೇಳಿರ್ಬೋದು, ಓದಿರಬಹುದು. ಏನಿದೆ ಅಂತಂದರೆ, ಇತ್ತೀಚೆಗೆ ಮಹಿಳೆಯವ್ರ ಮೇಲೆ ಅತ್ಯಾಚಾರ, ಆಕ್ರಮ, ಅನ್ಯಾಯ, ದೌರ್ಜನ್ಯ ಇತ್ತೀಚೆಗೆ ಜಾಸ್ತಿ ಆಗಿದೆ. ಇದು ಜಾಸ್ತಿ ಆಗಿರೋ ನಮ್ಮ ಮಾಧ್ಯಮದಿಂದನೇ ಗೊತ್ತಾಗ್ತಾ ಇರೋದು. ಆ್ಯಕ್ಚುಲಿ ಮುಂಚೆನೂ ನಡೀತಾ ಇದ್ದಿರ್ಬೋದು, ಬಟ್ ಗೊತ್ತಿರಲಿಲ್ಲ ಜನರಿಗೆ. ಇದ್ರ ಬಗ್ಗೆ ಯಾರು ಕಾರಣ, ಏನು ಇದು ತೊಂದರೆ ಏನಾಗ್ತಾ ಇದೆ, ಇದು ಎಲ್ಲಿವರೆಗೆ, ಏನಾದರೂ ಒಂದು ನಿಮ್ಮ ಕಡೆಯಿಂದ ಸರ್ಕಾರಕ್ಕೆ ಆಗಿರ್ಬೋದು, ಒಂದು ಪ್ರಶಾಸನ ಅಂದರೆ ಪೊಲೀಸ್ನವರಿಗೆ ಆಗಿರ್ಬೋದು, ಬಿಟ್ಟರೆ ಜನರಿಗೆ ಆಗಿರ್ಬೋದು, ಆ ಹೆಣ್ಮಕ್ಳಿಗೆ ಆಗಿರ್ಬೋದು, ಆ ಗಂಡ್ಮಕ್ಳಿಗೆ ಆಗಿರ್ಬೋದು, ಏನಾದರೂ ಒಂದು ಒಳ್ಳೆಯ ಸಂದೇಶವನ್ನು ನೀಡಬೇಕಂತ ಇದ್ದೀರಾ? ನೋಡ್ರಿ, ಮಹಿಳೆಯರ ಮೇಲೆ ದೌರ್ಜನ್ಯ ಅಂತೂ ದಿನಾಂಕ ನೋಡ್ಬೇಕಾದ್ರೆ ಹೆಚ್ಚುತ್ತಾನೆ ಹೊಂಟಿದೆ. ಹೌದು. ಅದು ಯಾಕಾಗುತ್ತೆ ಅಂತಂತಂದ್ರೆ, ಈ ಇತ್ತೀಚೆಗೆ ನಾವು ನೋಡ್ತಾ ಇದ್ವು ಅಂತಂದ್ರೆ ಮೊದಲು ಆಗ್ತಿದ್ವು, ಆದರೆ ಈ ಥರ ಬಹಿರಂಗ ಆಗ್ತಿಲ್ಲ. ಈಗಾಗಲೇ ಈಗ ಒಂದು ಸಿಸ್ಟಮೆಟಿಕ್ನೇ ನಮ್ಮದು ಸಮಾಜದಲ್ಲಿ ಕೆಟ್ಟೋಗ್ಬಿಟ್ಟಿದೆ. ಹ್ಯಾಂಗೆ ಕೆಟ್ಟಿದೆ ಅಂದರೆ, ಅರೆಬರೆ ಬಟ್ಟೆ ಫಸ್ಟ್ ಅರೆಬರೆ ಬಟ್ಟೆ ಮಹಿಳೆಯರ ಮೇಲೆ. ಅದಾದ ನಂತರ ಹುಡುಗರ ಮೇಲೆ, ಪೋಲಿ ಹುಡುಗರ ಮೇಲೆ ಮೊಬೈಲ್ ಇದು ರಾತ್ರಿ ಟೈಮ್ನಲ್ಲಿ ಏನು ಮಾಡೋದು, ಅವೇನೋ ತಲೆ ಕೆಡಿಸಿ ಅವ್ರಿಗೇನು ಲವ್ ಅನ್ನೋದು, ಏನೇನೋ ಮಾಡೋದು, ಮತ್ತೇನು ಮಾಡಿ ರೇಪ್ ಮಾಡೋದು ಅಂತಿದೆ. ಅದರ ನಮ್ಮ ಸಂದೇಶ ಕಳಿಸ್ಬೇಕಂದ್ರೆ ಫಸ್ಟ್ ನಮ್ಮ ಮನೇಲಿ ನಾವು ಮಕ್ಕಳಿಗೆ ಚಂದ ಇಡಬೇಕು ಅಂತ ನಾವು ಸರಿ ಬುದ್ಧಿ ಕಲಿಸ್ಬೇಕು, ಸರಿ ಇಟ್ಕೋಬೇಕು. ಮಗಳು ಏನು ಯಾವ ದಾರಿಯಲ್ಲಿ ಹೋಗ್ತಾಳೆ ಅನ್ನತಕ್ಕಂಥದ್ದು ನಾವು ಗಮನಿಸ್ಬೇಕು. ಅದು ನಿಜ. ಮಗಳು ನಮ್ಮ ಮಗಳು ಏನು ಮಾಡ್ತಾಳೆ ಇದ್ರೂ ಕೂಡ ಏನು ಮಾಡಕ್ಕೆ ಸರ್ಕಾರ ಮಾಡುತ್ತೆ. ಅದು ಯಾವ ಟೈಮಿಗೆ ಮಾಡುತ್ತೆ ಅಂತ ಎಲ್ಲಾನು ಆದ ನಂತರ ಆ ಇಮಿಡಿಯೇಟ್ ಅಂದ್ರೆ ಯಾರಿಗೇನು ಗೊತ್ತಾಗಲ್ಲ ಮಾಡ್ತಾರೆ ಅನ್ನೋದು. ಆದರೆ ಸ್ವಲ್ಪ ನಮ್ಮ ಮಕ್ಕಳಿಗೆ ನಾವು ಸ್ವಲ್ಪ ಸಿಸ್ಟಮೆಟಿಕ್ ಹಿಡಿಯೋದು ಉತ್ತಮ ಅಂತ ನನಗೆ ಅನ್ನಿಸ್ತು. ಆಮೇಲೆ ಬಟ್ಟೆ ಬೇರೆ ಉಡಿ ತೊಡುಗೆಗಳಲ್ಲಿ 10,000 ಕೊಟ್ಟು ಉಡಿಸ್ರಿ, ಬೇಡ ಅಂತ ಹೇಳಿಲ್ಲ. ಚಲೋ ಸೀರೆ, ನಮ್ಮ ಭಾರತ ಸಂಸ್ಕೃತಿ ಯಾವ ಥರ ಹೊಂಟಿದೆ ಆ ಥರ ಬಟ್ಟೆಗಳು ಉಡಿ ತೊಡುಗಳು ಇದು ಮಾಡೋಕ್ಕೆ ಉಡಿಸಿರೆ ಬೇಡ ಅಂತಾರ. ಅವರು ಸ್ವಂತ ಆಕಾರವನ್ನು ಬೇರೆಯವರಿಗೆ ತೋರಿಸಿ, ನಮ್ಮ ಆಕಾರವನ್ನು ಬೇರೆಯವರಿಗೆ ತೋರಿಸೋದಂತ ಹೇಳಿ ಅಲ್ಲ, ಅವ್ರಿಗೆ ಪರ್ಟಿಕ್ಯುಲರ್ಲಿ ಅವರಿಗೆ ಒಂದು ಗಂಡಸು ಅಂತ ಹೇಳಿ ಇರುತ್ತಲ್ಲ, ಅವಂತ ಅವರಿಗೆ ತೋರಿಸೋದಕ್ಕೆ ಇರೋದು. ಎಲ್ಲ ಜಾತಿಗಳಲ್ಲೂ ಅದೇ, ಯಾವುದೇ ಜಾತಿಗಳಲ್ಲಾಗಿರ್ಲಿ, ಯಾವುದೇ ಇದರಲ್ಲಾಗಿರ್ಲಿ ಪ್ರಶ್ನೆ ಬರಲಿ. ಅಲ್ಲ ಹೇಳಿದ್ದು, ಯಾವುದೇ ಜಾತಿಗಳಲ್ಲಾಗಿರ್ಲಿ, ಯಾವುದೇ ಈ ಥರ ಮೈ ತೋರಿಸ್ಕೊಂಡು ಓಡಾಡಿ ಅಂತ ಹೇಳಿಬಿಟ್ಟು ಯಾರು ಧರ್ಮದಲ್ಲಾಗಿರ್ಲಿ, ಒಂದು ಇದರಲ್ಲಾಗಿರ್ಲಿ ಹೇಳಲ್ಲ, ಯಾವುದು ಸರ್ಕಾರದಿಂದನೂ ಹೇಳಲ್ಲ. ಅವ್ರ ತಂದೆ ತಾಯಿಗೆ ಇದು ದೊಡ್ಡ ಮಾತು. ನೀವು ಸಂದೇಶವನ್ನು ಇನ್ನೊಂದೇನಂದ್ರೆ, ಆಮೇಲೆ ನಾನು ಇನ್ನೊಂದು ಹೇಳ್ಬೇಕು ಇಷ್ಟಪಡ್ತೀನಿ ಅಂತಂದರೆ, ಈಗೇನು ಈ ಉತ್ತರ ಕರ್ನಾಟಕ ಶೈಲಿನ ಹಾಡು ಏನು ಇದೆಯಲ್ಲ, ಮೊಬೈಲ್ದಾಗ ಎಲ್ಲಿ ಬಂದು ನೋಡೋ ಫೇಸ್ಬುಕ್ ಎಲ್ಲ ಅವೆಲ್ಲ ಸರ್, ಇದು ನಾನು ಇನ್ನೂ ಹೇಳ್ತಾ ಇದ್ದು, ಜನಪದ ಹಾಡಿನಲ್ಲಿ ಒಂಥರ ಹಾಡು ಬಂದಿದೆ ನೋಡು. ಏನು ಹಬ್ಬ ಮಾಡಿ ಈ ಥರ ಅದು ಕೆಟ್ಟ ಹಾಡುಗಳು ಅವನ್ನ ಮಾಡೋಕ್ಕೆ ಅವಕಾಶ ಸರ್ಕಾರ ಕೊಟ್ಟಿದ್ದಿಲ್ಲ. ಇದು ಕೆಟ್ಟಂತ ನಮ್ಗೆ ಅನ್ನಿಸ್ತದೆ, ಅವ್ರಿಗೇನು ಅನಿಸ್ತದೆ ಗೊತ್ತಿಲ್ಲ. ಅಂತ ಆಡೋದ್ರಿಂದ ಸ್ವಲ್ಪ ಬೇರೆ ಕಾಣಿಸ್ಬೇಕಂತ ನನ್ನ ವಿಚಾರ. ಇಲ್ಲ, ಮುಂಚೆನೂ ಒಂದ್ಸಲಿ ಇದು ಆಗಿತ್ತು. ಅವಾಗ ಸರ್ಕಾರದಿಂದಾನೇ ಆದೇಶ ಬಂದು ನಿಂತಿತ್ತು. ಇದು ಹಿಂದಿ ಸಾಂಗ್ಸು ಓಯ್ ಅದು ಇದು ಅಂತ ಹೇಳ್ಬಿಟ್ಟು ಹುಡುಗಿಯವ್ರಿಗೆ ಕಾಡಿಸೋದು, ಅವರಿಗೆ ಅನ್ಯಾಯ ಬೇಡದಾಗಿರೋದು ವಿಷಯಗಳನ್ನು ಅದರಲ್ಲಿ ಸೇರಿಸ್ಬಿಟ್ಟು ಮಾತಾಡೋದಂತ ಇದೆ. ಅದಕ್ಕೆಲ್ಲ ತಡೆದೇ ಹಾಕಿದ್ದಾರೆ.
ಇಲ್ಲ ಅಂತಲ್ಲ, ಸರ್ಕಾರದಿಂದ ತಡೆ ಹಾಕಿದ್ದಾರೆ, ಇತ್ತೀಚೆಗೆ ಮತ್ತೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಸ್ಟಾರ್ಟ್ ಆಗಿಬಿಟ್ಟಿದೆ. ಈಗ ಅದರಿಂದ ಭಾಳ ಕೆಟ್ಟೋಗಿಬಿಡ್ತದೆ ಸಮಾಜ. ಹೌದು ಹೌದು. ಅದು ಏನೋ ಸಣ್ಣ ವಯಸ್ಸಿನಲ್ಲಿ ಹುಡುಗಿ ಎಲ್ಲ ಹೋಗ್ತಾ ಇರೋದು ಹಿಂಗಡೆಯಿಂದ ಸಾಂಗ್ ಹೇಳ್ಕೊಂಡು ಅವ್ನು ತಿರುಗಾಡ್ತಾನೆ. ಅದು ಏನಾಗಬೇಕು, ಅವ್ನು ಸುಮ್ಮನೆ ಹೋಗ್ತಾ ಇದ್ರು ಕೂಡ ಅವಳಿಗೆ ಆಸೆ ಅಂತೇಳಿ ಇವ್ರು ತಿಳ್ಕೊಳ್ಳೋದು, ಆ ಥರನೂ ನಡೀತಾ ಇದೆ. ಆ ಥರ ಆಗಿ ಈ ಥರ ಬರೋದು ಲಾಸ್ಟಿಗೆ. ತುಂಬ ದೊಡ್ಡ ಮಾತನ್ನು ನೀವು ಭಾಳ ಚಿಕ್ಕ ಟೈಮಲ್ಲಿ ಭಾಳ ದೊಡ್ಡ ಮಾತುಗಳನ್ನು, ಸಂದೇಶವನ್ನು ಎಲ್ಲ ಕೊಟ್ಟಿದ್ದೀರಾ. ಇನ್ನಷ್ಟು ಮಾತಾಡೋಣ ಅಂತ ಸಮಯ ಕಡಿಮೆ ಇರೋದರಿಂದ ನಮ್ಮ ಮಾತುಗಳನ್ನು ಇಲ್ಲಿಗೆ ನಿಲ್ಲಿಸಿ, ನಮ್ಮ ವೀಕ್ಷಕರ ಪರವಾಗಿ ಮತ್ತು ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ನ್ಯಾಷನಲ್ ಪೊಲಿಟಿಕ್ಸ್ ಮೀಡಿಯಾ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಅರ್ಪಿಸುತ್ತೇವೆ. ವೀಕ್ಷಕರೇ, ತಾವು ಕೇಳಿದಿರಿ ಸಿದ್ದಪ್ಪ ಅವರ ಮಾತುಗಳನ್ನು. ವಾರ್ಡ್ ನಂಬರ್ 22ರಲ್ಲಿ ವಾಸ ಆದಂತಹ ಶಹಾಪುರ ತಾಲೂಕಿನ ವಾರ್ಡ್ ನಂಬರ್ 22ರಲ್ಲಿ ವಾಸ ಆದಂತಹ ಸಮಾಜ ಸೇವಕರಾದ ಸಿದ್ದಪ್ಪನವರ ಮಾತುಗಳನ್ನು ತಾವು ಕೇಳಿದಿರಿ. ಇನ್ನಷ್ಟು ಮಾಹಿತಿಗಳನ್ನು ಇವರು ತಿಳಿಯಲು ಲಾಗ್ ಆನ್ ಮಾಡಿ www.politiciansinIndia.com. ಜೈ ಹಿಂದ್, ಜೈ ಕರ್ನಾಟಕ.